ಎಲ್ರಿಗೂ ನಮಸ್ಕಾರ ಗೆಳೆಯರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಟೆಕ್ನಿಕಲ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರು, ಇವತ್ತಿನೊಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಮ್ಮ ಚಾನಲ್ ಅನ್ನೋದು ಹೇಗೆ ನಾವು ಪ್ರಮೋಟ್ ಮಾಡ್ಕೊಳ್ಬೋದು, ಫ್ರೀಯಾಗಿ ಯಾವ ಥರ ಒಂದು ಪ್ರಮೋಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡ್ರೆ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ನಮ್ಮ ಚಾನಲ್ ಈಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ನಮ್ಮ ಚಾನಲ್ ಪ್ರಮೋಟ್ ಮಾಡಬೇಕಪ್ಪ ಅಂತಂದರೆ ದುಡ್ಡು ಕೊಟ್ಟು ಪ್ರಮೋಟ್ ಮಾಡೋದು ಅಥವಾ ಫ್ರೀಯಾಗಿ ನಮ್ಮ ಚಾನಲ್ ಅನ್ನೋದು ನಾವು ಪ್ರಮೋಟ್ ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತಿದ್ದೀನಿ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಪ್ಪ ಅಂದರೆ ಫೇಸ್ಬುಕ್ನಲ್ಲಿ ನಿಮ್ಮ ಚಾನಲ್ ಅನ್ನೋದು ವೀಡಿಯೋಗಳಾಗಿರ್ಬೋದು, ನಿಮ್ಮ ಚಾನಲ್ ಅದು ಲಿಂಕ್ ಮಾಡಬೇಕಾಗುತ್ತೆ. ನೀವು ಹೋಗಿ ಅಲ್ಲಿ ಸೊ ಲಿಂಕ್ ಮಾಡಿದ್ರೆ ಅಲ್ಲಿ ನಿಮಗೆ ಜನಗಳು ತುಂಬಿರ್ತಾರಲ್ಲ, ಸೊ ಆ ಜನ ನಿಮಗೆ ಬರ್ತಾರೆ. ಸ್ವಲ್ಪ ಸೌಂಡ್ ಬರ್ತಾಯಿತ್ತು, ಸೊ ಹಂಗಾಗಿ ಹೋಗಿದೆ. ಸೊ ಫೇಸ್ಬುಕ್ನಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು, ಟೆಲಿಗ್ರಾಮ್ದಲ್ಲಿ ಆಗಿರ್ಬೋದು, ನಿಮ್ಮ ಒಂದು ಚಾನಲ್ ಅನ್ನೋದು ಲಿಂಕ್ ಮಾಡಬೇಕು. ಮೊದಲು ಹೋಗಿ ನಾನು ಹೇಳ್ತೀನಿ ಕೇಳಿ ಫ್ರೆಂಡ್ಸ್, ನೀವು ಯಾವ ಅಪ್ಲಿಕೇಶನ್ಗಳು ನೀವು ಸೋಷಿಯಲ್ ಅಪ್ಲಿಕೇಶನ್ಗಳು ಯೂಸ್ ಮಾಡ್ತಾಯಿದ್ರೆ ಅಥವಾ ಯಾವುದಾದ್ರು ಶೇರ್ಚಾಟ್ ಆಗಿರ್ಬೋದು, ತುಂಬ ಅಪ್ಲಿಕೇಶನ್ಗಳಿದ್ದಾವೆ. ಸೊ ಡೈಲಿ ನೀವು ಯಾವ ಅಪ್ಲಿಕೇಶನ್ ತುಂಬ ಯೂಸ್ ಮಾಡ್ತಾಯಿರಿ, ಸೊ ಅದರಲ್ಲಿ ನಿಮ್ಮ ಯೂಟ್ಯೂಬ್ ವೀಡಿಯೋಗಳು ಮಾಡ್ತಾರಲ್ಲ, ಸೊ ಅದರಲ್ಲಿ ನೀವು ಹಾಕ್ಬೋದಾಗ್ಬೋದು ಫ್ರೆಂಡ್ಸ್. ಅದರಲ್ಲಿ ಶೇರ್ ಮಾಡೋದಾಗಿರ್ಬೋದು ಮಾಡಬೇಕು. ವಾಟ್ಸಪ್ನಲ್ಲಿ ನಾನು ಬೆಸ್ಟ್ 2 ಅಪ್ಲಿಕೇಶನ್ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ಬೆಸ್ಟ್ 2 ಅಪ್ಲಿಕೇಶನ್ ಪ್ರಮೋಟ್ ಮಾಡೋಕ್ಕೆ ಬೆಸ್ಟ್ ಅಪ್ಲಿಕೇಶನ್ 2 ಅಂತ ಅಂದರೆ ಒಂದು ಟೆಲಿಗ್ರಾಮು, ಒಂದು ವಾಟ್ಸಪ್ಪು. ನೀವು ಹತ್ರ ವಾಟ್ಸಪ್ ಬಿಸ್ನೆಸ್ ಅಪ್ಲಿಕೇಶನ್ ಇಲ್ಲಪ್ಪ ಅಂದರೆ ಎರಡು ಸಿಮ್ ಇದ್ದರೆ ಅಥವಾ 2 ನಂಬರ್ ಇದ್ದರೆ ನೀವು ವಾಟ್ಸಪ್ಗೆ, ಸೊ ಒಂದು ನಂಬರ್ ಏನು ಮಾಡೋಕ್ಕಪ್ಪ ಅಂದರೆ ನೀವು ವಾಟ್ಸಪ್ ಬಿಸ್ನೆಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು, ಸೊ ಅದರಲ್ಲಿ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು, ಕನ್ನಡ ವಾಟ್ಸಪ್ ಗ್ರೂಪ್ಸ್ ಅಂತ ಸರ್ಚ್ ಮಾಡಿದರೆ ಅಲ್ಲಿ ನಿಮಗೆ ತುಂಬ ಗ್ರೂಪ್ಗಳಿರುತ್ತೆ. ಸೊ ಆ ಗ್ರೂಪ್ಗಳಲ್ಲಿ ನಿಮ್ಮ ಒಂದು ವೀಡಿಯೋಗಳು ಮಾಡಿಬಿಟ್ಟು ತುಂಬ ವೀಡಿಯೋಗಳು ಮಾಡಿಬಿಟ್ಟು ಅದರಲ್ಲಿ ಶೇರ್ ಮಾಡಿಬಿಡೋದು. ನೀವು ಇಷ್ಟು ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಡೈಲಿ ನಿಮಗೆ ವ್ಯೂಸ್ ಅನ್ನೋದು ಬರುತ್ತೆ, ಮತ್ತು ಹಾಗೆ ನಿಮ್ಮ ಒಂದು ಚಾನಲ್ ಅನ್ನೋದು ಪ್ರಮೋಟ್ ಆದಂಗೆ ಆಗುತ್ತೆ. ಸಬ್ಸ್ಕ್ರೈಬರ್ಸು ಸಹಿತ ನಿಮ್ಮ ಒಂದು ವೀಡಿಯೋ ಇಷ್ಟ ಆದರೆ ಅಲ್ಲಿಂದ ಸಹಿತ ಬರ್ತಾರೆ. ಇನ್ನೊಂದು ಫ್ರೆಂಡ್ಸ್, ನಿಮ್ಮದು ಒಂದು ಟೆಲಿಗ್ರಾಮ್ದಲ್ಲಿ ನೀವು ಏನು ಮಾಡೋಕ್ಕಪ್ಪ ಅಂತಂದ್ರೆ ಹೋಗಿ ಟೆಲಿಗ್ರಾಮ್ದಲ್ಲಿ ವಾಟ್ಸಪ್ ಗ್ರೂಪ್ಸ್ ಅನ್ನೋದು ಸರ್ಚ್ ಮಾಡಿ. ಕನ್ನಡ ಫ್ರೇಮಿಗಳಾಗಿರ್ಬೋದು, ಕನ್ನಡ ಟಿಪ್ಸ್ ಆಗಿರ್ಬೋದು, ಕನ್ನಡ ಏನೋ ಒಂದು ಗ್ರೂಪ್ಗಳಾಗಿ ನಾನು ತುಂಬ ಗ್ರೂಪ್ಗಳು ನಿಮಗೆ ಸಜೆಷನ್ ಮಾಡಿ ತೋರಿಸ್ತೀನಿ. ಸೊ ಈ ಗ್ರೂಪ್ಗಳು ಯೂಟ್ಯೂಬ್ ಗ್ರೂಪ್ಗಳಾಗಿರ್ಬೋದು ಇರ್ತವೆ ಒಳಗಾದರೆ ಟೆಲಿಗ್ರಾಮ್ದಲ್ಲಿ. ಸೊ ಅದರಲ್ಲಿ ನೀವು ಜಾಯ್ನ್ ಆಗಿಬಿಟ್ಟು ನಿಮ್ಮ ಒಂದು ಚಾಟಿಂಗ್ ಬಾಕ್ಸನ್ನು ಸಹಿತ ಅದರಲ್ಲಿ ಎನೇಬಲ್ ಆಗಿರ್ತದೆ. ಸೊ ಅದರಲ್ಲಿ ನೀವು ಏನು ಮಾಡೋಕ್ಕಪ್ಪ ಅಂತಂದರೆ ನಿಮ್ಮ ಒಂದು ವೀಡಿಯೋಗಳಾದರೆ ನೀವು ಸಜೆಷನ್ ಮಾಡ್ತಾ ಹೋಗಬೇಕು. ಇವೆರಡು ಅಪ್ಲಿಕೇಶನು ಬೆಸ್ಟ್ ಅಪ್ಲಿಕೇಶನ್ ನಿಮ್ಮ ಒಂದು ಯೂಟ್ಯೂಬ್ಗೆ ಪ್ರಮೋಟ್ ಮಾಡೋಕ್ಕೆ, ಮತ್ತು ನಿಮ್ಮೊಂದು ಯೂಟ್ಯೂಬ್ ವ್ಯೂಸ್ ಆಗಿರ್ಬೋದು ಮತ್ತು ಸಬ್ಸ್ಕ್ರೈಬರ್ಸ್ ಆಗಿರೋ ಗೇನ್ ಮಾಡೋಕ್ಕಂದ್ರೆ ಬೆಸ್ಟ್ ಒಂದು ಪ್ರಮೋಟಿಂಗ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾನು ಅದರಲ್ಲಿ ಡೈಲಿ ಯಾವುದೇ ತುಂಬ ವೀಡಿಯೋಗಳು ಮಾಡಿದ್ರೆ ಸಹಿತ ಅದರಲ್ಲಿ ನಾನು ಹಾಕ್ತಾ ಹೋಗ್ತೀನಿ. ನಮ್ಮ ಚಾನಲಲ್ಲಿ ನಮ್ಗೆ ವ್ಯೂಸ್ ಅನ್ನೋದು ಬರ್ತಾ ಹೋಗುತ್ತೆ, ಸಬ್ಸ್ಕ್ರೈಬರ್ಸ್ ಸಹಿತ ಅಲ್ಲಿಂದ ಬರ್ತಾರೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಅದೇ ರೀತಿಯಾಗಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೈತೆ. ಇವತ್ತಿನೊಂದು ವಿಡಿಯೋನ ಮುಗಿಸ್ತಾನೆ, ಸಿಗೋಣ ಮುಂದಿನ ವಿಡಿಯೋಗಳ. ಜೈ ಕರ್ನಾಟಕ, ವಂದೇ ಮಾತರಂ, ನಮಸ್ಕಾರ.